ದಾವಣಗೆರೆ ಜಿಲ್ಲೆಯ ಬಸವಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗ್ರಾಮದಲ್ಲಿ ದಿನಾಂಕ 3 ಜೂನ್ 2026ರಂದು ಒಂದು ಘಟನೆಯ ಹಿನ್ನೆಲೆಯಲ್ಲಿ ನೊಂದ ಮಹಿಳೆ ಇವತ್ತಿನ ದಿನ ಬೆಳಗಿನ ಜಾವ ಸುಮಾರು 12:30 ಗಂಟೆ ಸಮಯದಲ್ಲಿ ಬಸವಪಟ್ಟಣ ಪೊಲೀಸ್ ಠಾಣೆಗೆ ಹಾಜರಾಗಿ ನೀಡಿದ ಲಿಖಿತ ಹೇಳಿಕೆಯ ಹಿನ್ನೆಲೆಯಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರದ ಪ್ರಕರಣವನ್ನು ದಾಖಲಿಸಿಕೊಂಡು ಒಟ್ಟು ಈ ಒಂದು ಪ್ರಕರಣದಲ್ಲಿ 10 ಜನ ಆರೋಪಿಗಳನ್ನು ಹೆಸರಿಸಿ ಅವರು ಪ್ರಕರಣ ದಾಖಲಿಸಿದರು. ಈ ಒಂದು ಪ್ರಕರಣದ ಸಂಕ್ಷಿಪ್ತ ಸಾರಾಂಶವೆಂದರೆ, ಈ ಮಹಿಳೆಗೆ ನೊಂದ ಮಹಿಳೆಯವರಿಗೆ ಗಂಡ ಮತ್ತು ಹೆಂಡತಿ, ಗಂಡ ದಿನ ಕುಡ್ಕೊಂಡು ಬರ್ತಾ ಇರ್ತಾನೆ. ಕುಡ್ಕೊಂಡು ಬಂದ ಹಿನ್ನೆಲೆಯಲ್ಲಿ ಸಂಸಾರ ಸಾಗಿಸಲು ಕಷ್ಟ ಆಗುತ್ತೆ ಅಂತ ಬಿಟ್ಟೇಳಿ ಸ್ವಲ್ಪ ಗಲಾಟೆ ಆಗುತ್ತೆ. ಮನನೊಂದಿರ್ತಕ್ಕಂಥ ನೊಂದ ಮಹಿಳೆ ಅಲ್ಲಿಂದ ಹತ್ತಿರದಲ್ಲಿರ್ತಕ್ಕಂಥ ತನ್ನ ತವರೂರಿಗೆ ಹೋಗ್ಬೇಕಂತ ಬಿಟ್ಟೇಳಿ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಅವರ ಊರ ಹತ್ತಿರ ಒಂದು ಅಂಗಡಿಯಲ್ಲಿ ನಿಂತಿರಬೇಕಾದ್ರೆ ಏನೋ ಆರೋಪಿತರಲ್ಲಿ ಒಬ್ಬನಾಗಿರ್ತಕ್ಕಂಥ ಬಾಲಕ ಅವರನ್ನು ತನ್ನ ಒಂದು ಬೈಕ್ನಲ್ಲಿ ಕರ್ಕೊಂಡು ಹೋಗೋದ್ರ ಜೊತೆಗೆ ಅವ್ರಿಗೆ ಕುಡಿಯೋಕ್ಕೆ ಕೂಲ್ ಡ್ರಿಂಕ್ಸ್ ಕೊಟ್ಟರಂತೆ. ಆ ಕೂಲ್ ಡ್ರಿಂಕ್ಸ್ ಕುಡಿದ ತಕ್ಷಣ ಅವ್ರಿಗೆ ಮತ್ತೆ ಬಂದು ಅವರು ತದನಂತರ ಬೈಕ್ನಲ್ಲಿ ಕರ್ಕೊಂಡು ಹೋಗಿ ಈ ಥರ ಲೈಂಗಿಕ ದೌರ್ಜನ್ಯ ಎಸಗಿದ ಬಗ್ಗೆ ಅವರು ಈ ಒಂದು ಪ್ರಕರಣದಲ್ಲಿ ತಮ್ಮ ಒಂದು ಕಂಪ್ಲೇಂಟಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ 8ನೇ ತಾರೀಕು ಸಾಯಂಕಾಲ ಗ್ರಾಮದಲ್ಲಿ ಭಾಳ ವ್ಯಾಪಕವಾಗಿ ಪ್ರಚಾರವಾದ ಹಿನ್ನೆಲೆಯಲ್ಲಿ ಈ ಮಹಿಳೆ, ನೊಂದ ಮಹಿಳೆ ಬಂದು ಈ ಪ್ರಕರಣ ದಾಖಲಿಸಿದ್ದಾರೆ. ನಾವು ಪ್ರಕರಣ ದಾಖಲಿಸಿಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ಕೃತ್ಯದಲ್ಲಿ ಏನು 10 ಜನ ಆರೋಪಿಗಳನ್ನು ಹೆಸರಿಸಿದರು, ಎಲ್ಲ ಆರೋಪಿಗಳನ್ನು ವಶಕ್ಕೆ ಪಡೆದು ಸೂಕ್ತವಾಗಿ ವಿಚಾರಣೆ ಕೈಗೊಂಡು ಸದೃಢವನ್ನು ದಸ್ತಗಿರಿ ಕ್ರಮ ಕೈಗೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೇವೆ. ಈ 10 ಜನ ಆರೋಪಿತರಲ್ಲಿ ಒಬ್ಬ ಮೈನರ್ ಆಗಿದ್ದು ಕಾನೂನು ಸಂಘರ್ಷಕ್ಕೆ ಒಳಗಾಗಿರ್ತಕ್ಕಂಥ ಬಾಲಕ ಆಗಿದ್ದಾನೆ. ಸೊ ಇವರೆಲ್ಲರೂ ಒಳಗೊಂಡಂತೆ ಒಟ್ಟು 10 ಜನರನ್ನು ನಾವು ವಶಕ್ಕೆ ಪಡೆದು ದಸ್ತಗಿರಿ ಮಾಡಿ ಕ್ರಮ ಕೈಗೊಳ್ತಾಯಿದ್ದೆವು. ಇದರಲ್ಲಿ ಒಟ್ಟು ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ವಿಡಿಯೋ ಮಾಡಿ ಅದರ ಜೊತೆಗೆ ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರಪಡಿಸೋಕ್ಕೆ, ಅದ್ರ ಜೊತೆಗೆ ಆ ಕೃತ್ಯ ನಡೆದ ಸ್ಥಳದಲ್ಲಿ ಕುಮ್ಮಕ್ಕು ಕೊಟ್ಟು ಎಲ್ಲರನ್ನು ಸೇರಿಸಿ ನೊಂದ ಮಹಿಳೆಯವರು 10 ಜನಕ್ಕೆ ಆರೋಪಿತರನ್ನು ಹೆಸರಿಸಿಕೊಟ್ಟಿದ್ದರು. ಆ ಪ್ರಕರಣದ ಈ ಎಲ್ಲ ಆರೋಪಿತರನ್ನು ನಾವು ವಶಕ್ಕೆ ಪಡೆದು ತೀವ್ರತರವಾಗಿ ವಿಚಾರಣೆ ಮಾಡಿ ಕೃತ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋ ಜೊತೆಗೆ ಸೂಪರ್ ಟೀಮನ್ನು ಕೂಡ ಕೃತ್ಯ ನಡೆದ ಸ್ಥಳಕ್ಕೆ ಕರೆಸಿಕೊಂಡು ಸಾಕ್ಷ್ಯಾಧಾರಗಳ ಸಂಗ್ರಹಣೆಯಲ್ಲಿ ಅವರ ಒಂದು ಸಹಾಯವನ್ನು ನಾವು ಕೋರಿ ಎಲ್ಲ ರೀತಿಯಿಂದ ಈ ತನಿಖೆಯನ್ನು ನಾವು ಕೈಗೊಂಡಿದ್ದೇವೆ. ಸದ್ಯಕ್ಕೆ 10 ಜನ ಆರೋಪಿತರನ್ನು ದಸ್ತಗಿರಿ ಮಾಡ್ಕೊಂಡು ಕ್ರಮ ಕೈಗೊಂಡಿದ್ದೇವೆ. ಎಲ್ಲರೂ ಒಂದೇ ಗ್ರಾಮದವರು.